ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಗೋವಾ ಕನ್ನಡ ಬಿಜೆಪಿ ಸೆಲ್ಲಿನ ಕೋರ್ ಕಮಿಟಿ ಮೀಟಿಂಗ್ ಇತ್ತು. ಎಲೆಕ್ಷನ್ ಆದ್ಮೇಲೆ ನಾವು ಫಸ್ಟ್ ಟೈಮ್ ಎಲ್ಲ ಕಮಿಟಿಯವರು ಒಟ್ಟಿಗೆ ಸೇರಿದ್ದು. ಒಂದು ಊಹಾಪೋಹಗಳಿತ್ತು, ಕನ್ನಡದವರ ಓಟು ಜಾಸ್ತಿ ಬಿಜೆಪಿಗೆ ಬಿದ್ದಿಲ್ಲ ಅಂತೇಳಿ. ಅದ್ರ ಬಗ್ಗೆಯಲ್ಲಿ ಒಂದು ಮೀಟಿಂಗ್ ನಮ್ದಿತ್ತು. ನನ್ನ ಲೆಕ್ಕದಲ್ಲಿ, ನಮ್ಮ ಎಲ್ಲ ಸಂಘದ ಲೆಕ್ಕದಲ್ಲೂ ಹಾಗೂ ಕಮಿಟಿಯ ಲೆಕ್ಕದಲ್ಲಿ ಬಿಜೆಪಿಗೆ ಲಾಸ್ಟ್ಗೆ ಏನು ವೋಟಿಂಗ್ ಬಿತ್ತು ಅದಕ್ಕಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅಂತ ಹೇಳಿ ಈಗ ಎಲ್ಲರೂ ಡಿಸ್ಕಸ್ ಮಾಡಿದ್ರೆ ವಿಷಯ ಗೊತ್ತಾಯ್ತು. ಆ ಬಗ್ಗೆಯಲ್ಲಿ ಒಂದು ಮೀಟಿಂಗ್ ಬಹಳ ಚೆನ್ನಾಗಾಯ್ತು. ಇನ್ನೊಂದಂತ ಹೇಳಿದ್ರೆ ನಾವು ಕನ್ನಡದ ಜನಗಳಿಗೆ ಬಿಜೆಪಿ ಸೆಲ್ಲಿನಿಂದ ಕನ್ನಡ ಜನಗಳಿಗೆ ಏನು ಲಾಭ, ಅದ್ರ ಬಗ್ಗೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ನೋಡಿ, ಈಗ ಇನ್ನು ಫ್ಯೂಚರ್ ಅಲ್ಲಿ ಇನ್ನೊಂದು 2-3 ವರ್ಷದಲ್ಲಿ MLA ಎಲೆಕ್ಷನ್ ಬರ್ತಾ ಇದೆ. ಈಗ ಕನ್ನಡದವರು ಬಿಜೆಪಿಗೆ ಎಷ್ಟು ಕೆಲಸ ಮಾಡಿದ್ದಾರೆ, ಆಲ್ಮೋಸ್ಟ್ ನಮ್ಮ ಗೋವಾದ ಎಲ್ಲಾ ಜನಗಳಿಗೆ ಗೊತ್ತಾಗಿದೆ. ಕರ್ನಾಟಕ ಸೆಲ್ ಆಗಿದೆ, ಅದರಿಂದ ಬಿಜೆಪಿಗೆ ದುಡಿದಿದ್ದೇವೆ. ಬಿಜೆಪಿಗಾಗಿ ದುಡಿದ್ರೆ ನಾಳೆನೇ ದಿವಸ ಕರ್ನಾಟಕದ ಜನಗಳಿಗೆ ಮೀನ್ಸ್ ಗೋವಾದಲ್ಲಿ ಕನ್ನಡದ ಜನಗಳಿಗೆ ಎಷ್ಟೊಂದರ ಲಾಭ ಇದೆ. 100% ಇದ್ರಲ್ಲಿ ಲಾಭ ಇದೆ. ಯಾಕಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಈಗ ತುಂಬಾ ಜನ ಕನ್ನಡದವರು ಇದ್ದಾರೆ. ಇದೇ ರೀತಿ ನಮ್ಮ ಸೆಲ್ಲಿನವರು ಕೆಲಸ ಮಾಡಿದ್ರೆ MLAಗಳಿಗೆ ಎಲ್ಲರಿಗೂ ಗೊತ್ತಾಗ್ತದೆ ನಾವು ಕನ್ನಡದವ್ರು ಕೆಲಸ ಮಾಡ್ತೇವೆ. ನಮ್ಮ ಓಟು ಆ ಓಟಿನಿಂದ 100% ಅವರಿಗೆ ವಿನ್ನಿಂಗ್ ಏನು ವೋಟಿಂಗ್ ಇದೆ ಅದು ನಮ್ಮ ಕನ್ನಡದವ್ರದ್ದು ಓಟ್ ಇರ್ತದೆ. ಆದ್ರಿಂದ ನಾವು ಆದಷ್ಟು ಬಿಜೆಪಿಗೆ ದುಡಿದ್ರೆ, ಬಿಜೆಪಿಗೆ ಕೆಲಸ ಮಾಡಿದ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ನಮ್ಮ ಕನ್ನಡ ಜನರಿಗೆ ಒಂದು ಸ್ಥಾನಮಾನ ಈಗ ಆಲ್ರೆಡಿ ಕೊಟ್ಟಿದೆ, ಇನ್ನೂ ಸ್ಥಾನಮಾನ ಹೆಚ್ಚಾಗುತ್ತೆ. ಆ ಸ್ಥಾನಮಾನ ಪಂಚಾಯತಿಯಲ್ಲಿ ಆಗ್ಲಿ, ನೀವು ಮಾಮಲೆದಾರ ಆಫೀಸಲ್ಲಾಗ್ಲಿ, ಯಾವುದೇ ಗೌರ್ಮೆಂಟ್ ಆಫೀಸಲ್ಲಿ ಹೋದ್ರು ಒಂದು ಕನ್ನಡದ ಒಂದು ನೋಡುವ ಸ್ಟೈಲ್ ಬೇರೆ ಇತ್ತು, ಆ ಸ್ಟೈಲ್ ಚೇಂಜ್ ಆಗ್ತದೆ. ಯಾಕಂದ್ರೆ ಸರ್ಕಾರ ಬಿಜೆಪಿ ಇರೋದ್ರಿಂದ ಅವ್ರು ಹೇಳ್ತಾರೆ ಕನ್ನಡದವ್ರು ನಮ್ಮ ಜನ ನಮ್ಗಾಗಿ ಕೆಲಸ ಮಾಡ್ತಾರೆ, ನಮ್ಮ ಸ್ಟೇಟಿಗ ಕೆಲಸ ಮಾಡ್ತಾರೆ, ಗೋಗಾಗಿ ಕೆಲಸ ಮಾಡ್ತಾರೆ ಅಂತ ಆಲ್ರೆಡಿ ಒಂದು ನ್ಯೂಸ್ ಗೋದಲ್ಲಿದೆ. ಇನ್ನೂ ಅದು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ನಾವು ಕನ್ನಡದವರು ಇನ್ನೂ ಸಹ ಹೆಚ್ಚೆಚ್ಚು ಬಿಜೆಪಿಗೆ ಸೇರಿ ಬಿಜೆಪಿಗೆ ಕೆಲಸ ಮಾಡಿ, ನಮ್ಮ ಸ್ಟೇಟಿಗೆ ಕೆಲಸ ಮಾಡಿ ನಾವು ಮುಂದೆ ಹೋಗ್ಬೇಕು. ಆದ್ರಿಂದ ಕೆಲವು ಇದರಲ್ಲಿ 100% ನಮ್ಮ ಕನ್ನಡದವರು ಬಿಜೆಪಿಗೆ ವೋಟಿಂಗ್ ಆಗ್ತದೆ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ, ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಯೋಚನೆಯ ಸಿಸ್ಟಮ್ ಇರ್ತದೆ. ಆದ್ರೆ 80%, 75 to 80% ನಾವು ಒಟ್ಟಾಗ್ಬೋದು. ನಾವು ಒಟ್ಟಾದ್ರಿಂದ ನಮ್ಮ ಜನಕ್ಕೆ, ಮುಂದಿನ ಪೀಳಿಗೆಗೆ ಈಗೇನಾಗ್ತದೆ, ನೀವು ಬೀಜ ಹಾಕಿದ ತಕ್ಷಣ ಮರ ಆಗ್ಬೇಕು, ಗಿಡ ಆಗ್ಬೇಕು, ಇದು ಹಣ್ಣಾಗ್ಬೇಕು, ತಿನ್ಲಿಕ್ಕೆ ಅಂತ ಸಾಧ್ಯ ಇಲ್ಲ. ಯಾವುದೇ ಒಂದು ಬೀಜ ಹಾಕಿದ ತಕ್ಷಣ ಅದಕ್ಕೆ ದೊಡ್ಡದಾಗ್ಲಿಕ್ಕೆ ಟೈಮ್ ತಗುತ್ತೆ. ಈಗ ನಾವು ಏನ್ ಮಾಡ್ತಿದೀವಿ ಅದು 10 ವರ್ಷದಲ್ಲಿ, 5 ವರ್ಷದಲ್ಲಿ, 3 ವರ್ಷದಲ್ಲಿ ಇದಕ್ಕೆ ಫಲ ಕೊಡ್ಲಿಕ್ಕೆ ಶುರು ಆಗ್ತದೆ. ಆ ಫಲ ನಾವು ಏನು ಬೀಜ ಹಾಕ್ತಿವಿ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳಿಗೆ ಇಲ್ಲಿ ಯಾವುದೇ ತೊಂದರೆ ಆಗದಾಗೆ ಒಂದು ಕೆಲಸ ಮಾಡ್ಬೇಕಂತೇಳಿ ನನ್ನ ಎಲ್ಲಾ ಕನ್ನಡ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೇನೆ. ಯಾಕಂದ್ರೆ ಯಾವತ್ತು ನಾವು ಆ ಕೆಲಸ ಮಾಡ್ತೀವಿ ಆವಾಗ ಎಕ್ಸಾಂಪಲ್ ಯಾವುದೇ ಪಕ್ಷ ಬರಲಿ, ಆದ್ರೆ ನಾವು ಒಟ್ಟಿಗಿರ್ತೇವೆ ಅಂತೇಳಿ ನಾನು ಹೇಳುವ ಒಂದು ಉದ್ದೇಶ.